ನಮಸ್ತೆ ಎಲ್ಲರಿಗೂ. ನಾವು ಹೂವಿನಡಗಲಿಯಿಂದ ಬಂದಿರೋದು. ನಾವು ಇವತ್ತು ಗುರುಗಳದ್ದು 49ನೇ ಹುಟ್ಟುಹಬ್ಬ ಶುಭ ಕೋರೋಕ್ಕೆ ಬಂದಿದ್ದೀವಿ. ನಾವು ಇವತ್ತು ಚಂದ್ರವನ ಆಶ್ರಮಕ್ಕೆ ಬಂದಿದ್ವಿ. ನಾವು ಒಂದು 3 ತಿಂಗಳ ಹಿಂದೆ ಬಂದಿದ್ದು. ಅಕ್ಕಂದು ಮದುವೆ ವಿಚಾರಕ್ಕೆ ಬಂದಿದ್ದು. ಆಮೇಲೆ ನಮಗೆ ಹುಷಾರಿರಲಿಲ್ಲ, ನಮ್ಮ ಅಪ್ಪಾಜಿ ಅಮ್ಮ ಅವ್ರಿಗೆ ಹುಷಾರಿರಲಿಲ್ಲ. ಇಲ್ಲಿ ಬಂದು ಗುರುಗಳ ಆಶೀರ್ವಾದದಿಂದ ಅವರು ಹುಷಾರಾಗಿದ್ದಾರೆ ಇವಾಗ. ಇವಾಗ ನಾನು ಎಲ್ಲಿ ಹೋಗಿ ಮಾತಾಡ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಇವಾಗೆಲ್ಲ ನಾನು ಧೈರ್ಯದಿಂದ ಮಾತಾಡ್ತಿದ್ದೀನಿ ಇವ್ರ ಆಶೀರ್ವಾದದಿಂದ. ಇಲ್ಲೇ ಮಾತಾಡ್ತೀನಿ. ಮದುವೆ ವಿಚಾರಕ್ಕೆ ಬಂದಿದ್ದು. ಆವಾಗ ಗೊತ್ತಾಯಿತು ಹುಷಾರಿರಲಿಲ್ಲ ನಮಗೆ. ಅದಕ್ಕೆ ಮಾನಸಿಕವಾಗಿಯೂ ಫಿಸಿಕಲಾಗಿಯೂ ಹುಷಾರಿರಲಿಲ್ಲ ನಮಗೆ. ಸೊ ಇವಾಗ ಬಂದು ನಾವು ಹುಷಾರಾಗಿದ್ದೀವಿ, ಇಲ್ಲ ಚೆನ್ನಾಗಿದ್ದೀವಿ ನಾವು ಸುಖ. ಮಾಡಿಸಿದ್ವಿ, ಫಲಪ್ರದಾಯಿನಿ ಪೂಜೆ ಮಾಡಿಸಿದ್ವಿ ನಾವು. ಅದರಿಂದ ಇವಾಗೆಲ್ಲ ಒಳ್ಳೆಯಿತ್ತು. ಅಪ್ಪಾಜಿ ಅಮ್ಮ ಹುಷಾರಾಗಿರಲಿ, ನಮಗೂ ಒಂದು ಕೆಲಸ, ಒಂದು ಕೋರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಅರ್ಧಕ್ಕೆ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಗುರುಗಳ ಶಕ್ತಿಯಿಂದ ನಾನು ಕೋರ್ಸ್ ಕಂಪ್ಲೀಟ್ ಆಗಿ ಇವಾಗ ಜಾಬಿಗೂ ಹೋಗಬೇಕು ಅಂದ್ಕೊಂಡಿದ್ದೆ. ಕೋರ್ಸ್ ಕಂಪ್ಲೀಟ್ ಆಯಿತು ಸರ್. ಏನು ಕೋರ್ಸ್ ಮಾಡಿದ್ರಿ? ಜಾವಾ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್. ಸಾಫ್ಟ್ವೇರ್ ಡೆವಲಪ್ಮೆಂಟ್. ಇಲ್ಲ ಕೋರ್ಸು ಆನ್ಲೈನಲ್ಲೇ ಮಾಡಿದ್ದು ನಾವು. NITಯಲ್ಲಿ ಕಂಪ್ಲೀಟ್ ಆಯಿತು. ಅದು ಕೂಡ ಕಂಪ್ಲೀಟ್ ಆಯಿತು ಸರ್. ಬಂದು ಹೋದ್ಮೇಲೆ ಮನಸ್ಸು ಬದಲಾಯಿತು. ಮನಸ್ಸು ಬದಲಾಯಿತು. ಗುರುಗಳಿಗೆ ಯಾವತ್ತೂ ಚೆನ್ನಾಗಿರಬೇಕು, 100 ವರ್ಷ ಇನ್ನೂ 200 ವರ್ಷ ಇನ್ನೂ ಚೆನ್ನಾಗಿ ಇರಬೇಕು, ಎಲ್ಲರಿಗೂ ಆಶೀರ್ವಾದ ಮಾಡ್ಕೊತ ಈ ವಿಶ್ವಕ್ಕೆ ಒಳ್ಳೇದಾಗಲಿ ಅಂತ. ಈ ಆಶ್ರಮದ ಬಗ್ಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಯಾರು ಕರ್ಕೊಂಡು? ನಮ್ಮ ರಿಲೇಟಿವ್ ಒಬ್ಬರು ಇದ್ದರು, ಅವ್ರು ನಮ್ಮ ದೊಡ್ಡಪ್ಪ ಆಗಬೇಕು ಅವರು. ಅವರಿಂದ ಗೊತ್ತಾಯಿತು ನಮಗೆ ಈ ಥರ ಗುರುಗಳೇ ಇದ್ದಾರೆ. ಮದುವೆ ಆಯ್ತಾ ಹುಷಾರಿಲ್ಲ ಅಂತಂದ್ರೂ ನಮಗೆ ಸ್ವಲ್ಪ ಏನು ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಸೊ ನಾವು ಬಂದ್ವಿ ಇಲ್ಲಿಗೆ. ಚೆನ್ನಾಗಾಯಿತು ಸರ್. ಆಶೀರ್ವಾದ ತೊಗೊಂಡು ಪೂಜೆ ಎಲ್ಲ ಮಾಡಿಸಿದ್ರೆ ಅವ್ರು ಬಂದಾಗ? ಮಾಡಿಸಿದ್ವಿ ಸರ್. ಅಂತ ಫಲಪ್ರದಾನಿ ಮಾಡಿಸಿದ್ರಿ? ಫಲಪ್ರದಾನಿ ಫಲ ಸಿಕ್ತು. ಅದು ಏನಕ್ಕೋ ರೀಸನಿಗೆ ಬಂದಿದ್ದು. ನಾವು ಬೇರೆ ನಾವೆಲ್ಲ ಹುಷಾರಾಯಿತು ಸರ್. ಮೊದಲು ನೀವು ಇಷ್ಟು ಮಾತಾಡ್ತಿರ್ಲಿಲ್ಲ ಸರ್ ನಾನು. ಈಗ ಮಾತಾಡ್ತಾ ಇವಾಗ ಮಾತಾಡ್ತೀನಿ. ಇದು ರೈಟ್ ನ್ಯೂಸ್.